ಶಿಸ್ತು ಎಂದರೆ ನಮ್ಮ ಗುರಿ ಮತ್ತು ಜವಾಬ್ದಾರಿಗಳಿಗೆ ತಕ್ಕಂತೆ ಪ್ರತಿದಿನ ಸರಿಯಾದ ಕೆಲಸಗಳನ್ನು ಮಾಡುವ ಅಭ್ಯಾಸ. ದೊಡ್ಡ ಯಶಸ್ಸು ಒಂದೇ ದಿನದಲ್ಲಿ ಸಿಗುವುದಿಲ್ಲ. ಪ್ರತಿದಿನದ ಸಣ್ಣ ಸಣ್ಣ ಶಿಸ್ತುಬದ್ಧ ಕೆಲಸಗಳಿಂದ ಅದು ನಿರ್ಮಾಣವಾಗುತ್ತದೆ. ಸ್ನೇಹಿತರೆ, ಶಿಸ್ತು ನಮ್ಮ ಜೀವನದಲ್ಲಿ ಇದ್ದರೆ ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಶಿಸ್ತುಬದ್ಧ ರೀತಿಗಳು ನಮ್ಮ ಜೀವನದಲ್ಲಿ ನೋಡಬಹುದು. ಅವುಗಳಲ್ಲಿ ಮೊದಲನೆಯದು ಸಮಯದ ಮೌಲ್ಯ ತಿಳಿಸುತ್ತದೆ. ಸ್ನೇಹಿತರೆ, ಶಿಸ್ತು ಇರುವ ವ್ಯಕ್ತಿಗೆ ಸಮಯದ ಮೌಲ್ಯ ಚೆನ್ನಾಗಿ ತಿಳಿದಿರುತ್ತದೆ. ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿಯೊಂದು ಕ್ಷಣವನ್ನು ತನ್ನ ಗುರಿಯ ಕಡೆಗೆ ಬಳಸಲು ಪ್ರಯತ್ನಿಸುತ್ತಾನೆ. ಜೀವನದಲ್ಲಿ ಹಣವನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಮತ್ತೆ ಹಿಂದಕ್ಕೆ ತರಲು ಸಾಧ್ಯವಿಲ್ಲ. ಆದ್ದರಿಂದ ಸಮಯವನ್ನು ಗೌರವಿಸುವುದು ಎಂದರೆ ನಮ್ಮ ಜೀವನವನ್ನು ಗೌರವಿಸುವುದು. ಪ್ರತಿದಿನ ಸಮಯಕ್ಕೆ ಎದ್ದು ಮಾಡಬೇಕಾದ ಕೆಲಸಗಳನ್ನು ಸರಿಯಾಗಿ ಯೋಜಿಸಿಕೊಂಡು ಮುಖ್ಯವಾದ ಕೆಲಸಗಳಿಗೆ ಆದ್ಯತೆ ನೀಡುವ ಅಭ್ಯಾಸ ಬೆಳೆಸಿಕೊಂಡರೆ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಮೊಬೈಲ್, ಸೋಷಿಯಲ್ ಮೀಡಿಯಾ ಅಥವಾ ಅನಗತ್ಯ ವಿಷಯಗಳಲ್ಲಿ ಹೆಚ್ಚು ಸಮಯ ಕಳೆಯುವುದನ್ನು ಕಡಿಮೆ ಮಾಡಿ ಓದು, ಕೆಲಸ, ಕೌಶಲ್ಯ, ಕಲಿಕೆ ಮತ್ತು ನಮ್ಮ ಗುರಿಗಾಗಿ ಸಮಯ ಬಳಸಿದಾಗ ಪ್ರತಿದಿನವೂ ನಮ್ಮನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತದೆ. ನೆನಪಿರಲಿ, ಸಮಯವನ್ನು ಗೌರವಿಸುವವನು ತನ್ನ ಜೀವನವನ್ನು ಗೌರವಿಸುತ್ತಾನೆ. ಇಂದು ನೀವು ಸಮಯವನ್ನು ಹೇಗೆ ಬಳಸುತ್ತೀರಿ ಎಂಬುದೇ ನಾಳೆ ನಿಮ್ಮ ಜೀವನ ಹೇಗಿರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ನಂತರ ಎರಡನೆಯದು ಗುರಿ ಸಾಧಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಶಿಸ್ತು ಇದ್ದರೆ ನಮ್ಮ ಗುರಿಯನ್ನು ಸಾಧಿಸುವ ದಾರಿ ಸ್ಪಷ್ಟವಾಗುತ್ತದೆ. ಪ್ರತಿಯೊಬ್ಬರಿಗೂ ಕನಸು ಇರುತ್ತದೆ, ಆದರೆ ಆ ಕನಸನ್ನು ನನಸಾಗಿಸಲು ಪ್ರತಿದಿನ ಮಾಡುವ ಸಣ್ಣ ಪ್ರಯತ್ನಗಳೇ ಮುಖ್ಯ. ಗುರಿ ಇಟ್ಟುಕೊಂಡು ನಂತರ ಅದನ್ನು ಸಾಧಿಸಲು ನಿರಂತರವಾಗಿ ಕೆಲಸ ಮಾಡಬೇಕು. ಕೆಲವೊಮ್ಮೆ ಫಲಿತಾಂಶ ತಡವಾಗಬಹುದು, ಸೋಲು ಎದುರಾಗಬಹುದು, ಅಥವಾ ನಮ್ಮ ಮನಸ್ಸಿನಲ್ಲಿ ಇದರಿಂದ ಪ್ರಯೋಜನವಿದೆಯೇ ಎಂಬ ಪ್ರಶ್ನೆ ಬರಬಹುದು. ಆದರೆ ಶಿಸ್ತು ನಮ್ಮನ್ನು ನಿಲ್ಲಿಸದೆ ಮುಂದೆ ಸಾಗಲು ಸಹಾಯ ಮಾಡುತ್ತದೆ. ಪ್ರತಿದಿನ ಸ್ವಲ್ಪ ಸಮಯವನ್ನು ನಮ್ಮ ಗುರಿಗಾಗಿ ಮೀಸಲಿಟ್ಟರೆ ಸಣ್ಣ ಸಣ್ಣ ಪ್ರಯತ್ನಗಳು ನಿಧಾನವಾಗಿ ದೊಡ್ಡ ಫಲಿತಾಂಶವಾಗಿ ಬದಲಾಗುತ್ತವೆ. ಇಂದು ಒಂದು ಹೆಜ್ಜೆ, ನಾಳೆ ಮತ್ತೊಂದು ಹೆಜ್ಜೆ, ಹೀಗೆ ನಿರಂತರವಾಗಿ ಸಾಗಿದಾಗ ಒಂದು ದಿನ ನಾವು ನಮ್ಮ ಗುರಿಯನ್ನು ತಲುಪಬಹುದು. ಕನಸು ಕಾಣುವುದು ಆರಂಭ ಮಾತ್ರ, ಅದನ್ನು ನನಸಾಗಿಸುವ ಶಕ್ತಿ ಶಿಸ್ತಿನಲ್ಲಿದೆ. ಗುರಿ ನಿಮಗೆ ದಿಕ್ಕನ್ನು ತೋರಿಸುತ್ತದೆ, ಶಿಸ್ತು ಆ ದಿಕ್ಕಿನಲ್ಲಿ ಪ್ರತಿದಿನ ನಡೆಯುವ ಶಕ್ತಿಯನ್ನು ನೀಡುತ್ತದೆ. ನಂತರ ಮೂರನೆಯದು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸ್ನೇಹಿತರೆ, ಶಿಸ್ತು ನಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಹೆಚ್ಚಿಸುತ್ತದೆ. ನಾವು ನಮಗೆ ಕೊಟ್ಟ ಮಾತನ್ನು ಪ್ರತಿದಿನ ಪಾಲಿಸಲು ಪ್ರಾರಂಭಿಸಿದಾಗ ನಮ್ಮ ಮೇಲಿನ ನಂಬಿಕೆ ಬಲವಾಗುತ್ತದೆ. ಒಂದು ಕೆಲಸವನ್ನು ಮಾಡಬೇಕು ಎಂದು ನಿರ್ಧರಿಸಿ ಅದನ್ನು ಸಮಯಕ್ಕೆ ಪೂರ್ಣಗೊಳಿಸಿದಾಗ ನಮ್ಮ ಮನಸ್ಸಿನಲ್ಲಿ ನಾನು ಇದನ್ನು ಮಾಡಬಲ್ಲೆ ಎಂಬ ವಿಶ್ವಾಸ ಮೂಡುತ್ತದೆ. ಇಂತಹ ಸಣ್ಣ ಸಣ್ಣ ಸಾಧನೆಗಳು ಮುಂದೆ ದೊಡ್ಡ ಸವಾಲುಗಳನ್ನು ಎದುರಿಸುವ ಧೈರ್ಯವನ್ನು ನೀಡುತ್ತವೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ಭಯಪಟ್ಟು ಹಿಂದೆ ಸರಿಯುವ ಬದಲು ಸಮಸ್ಯೆಯನ್ನು ಎದುರಿಸಿ ಪರಿಹಾರ ಹುಡುಕುವ ಮನೋಭಾವನೆ ಬೆಳೆಯುತ್ತದೆ. ಏಕೆಂದರೆ ಶಿಸ್ತಿನಿಂದ ಬದುಕುವ ವ್ಯಕ್ತಿಗೆ ತನ್ನ ಸಾಮರ್ಥ್ಯದ ಬಗ್ಗೆ ನಿಧಾನವಾಗಿ ಸ್ಪಷ್ಟತೆ ಬರುತ್ತದೆ. ಆತ್ಮವಿಶ್ವಾಸ ಎಂದರೆ ಎಲ್ಲವೂ ಸುಲಭವಾಗುತ್ತದೆ ಎಂಬ ನಂಬಿಕೆ ಅಲ್ಲ, ಕಷ್ಟ ಬಂದರೂ ಪ್ರಯತ್ನಿಸುವ ಶಕ್ತಿ ನಮ್ಮಲ್ಲಿದೆ ಎಂಬ ನಂಬಿಕೆ. ಪ್ರತಿದಿನ ನಿಮ್ಮ ಮೇಲೆ ನೀವು ಇಟ್ಟ ನಂಬಿಕೆ ಉಳಿಸಿಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಕಣ್ಣೆದುರೇ ಬೆಳೆಯುವುದನ್ನು ನೀವು ಕಾಣುತ್ತೀರಾ. ನಂತರ ನಾಲ್ಕನೆಯದು ಕೆಟ್ಟ ಅಭ್ಯಾಸಗಳು ಕಡಿಮೆಯಾಗುತ್ತವೆ. ಸ್ನೇಹಿತರೆ, ಶಿಸ್ತು ನಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯನ್ನು ತರುವ ಶಕ್ತಿಯಾಗಿದೆ. ನಾವು ಶಿಸ್ತಿನಿಂದ ಬದುಕಲು ಪ್ರಾರಂಭಿಸಿದಾಗ ನಮ್ಮ ಸಮಯವನ್ನು ವ್ಯರ್ಥ ಮಾಡುವ ಮತ್ತು ನಮ್ಮ ಗುರಿಯಿಂದ ದೂರ ಮಾಡುವ ಕೆಟ್ಟ ಅಭ್ಯಾಸಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಮೊಬೈಲ್ನಲ್ಲಿ ಅನಗತ್ಯವಾಗಿ ಸಮಯ ಕಳೆಯುವುದು, ಕೆಲಸವನ್ನು ನಾಳೆಗೆ ಮುಂದೂಡುವುದು, ಸೋಮಾರಿತನ ಮಾಡುವುದು ಮತ್ತು ಯಾವುದೇ ಯೋಜನೆ ಇಲ್ಲದೆ ದಿನವನ್ನು ಕಳೆಯುವುದು, ಇಂತಹ ಅಭ್ಯಾಸಗಳನ್ನು ನಿಯಂತ್ರಿಸಲು ಶಿಸ್ತು ಸಹಾಯ ಮಾಡುತ್ತದೆ. ಪ್ರತಿದಿನ ಮಾಡಬೇಕಾದ ಕೆಲಸವನ್ನು ಸಮಯಕ್ಕೆ ತಕ್ಕಂತೆ ಮಾಡುವ ಅಭ್ಯಾಸ ಬೆಳೆದಂತೆ ನಮ್ಮ ಜೀವನದಲ್ಲೂ ಒಂದು ಉತ್ತಮ ಕ್ರಮ ಬರುತ್ತದೆ. ಇಂದು ಸ್ವಲ್ಪ ಬದಲಾವಣೆ ಮಾಡಿದರೂ ಅದೇ ಬದಲಾವಣೆ ಮುಂದಿನ ದಿನಗಳಲ್ಲಿ ದೊಡ್ಡ ಫಲಿತಾಂಶವನ್ನು ನೀಡಬಹುದು. ನೆನಪಿರಲಿ, ಕೆಟ್ಟ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ನಿಧಾನವಾಗಿ ಹಿಂದಿಳಿಸುತ್ತವೆ. ಒಳ್ಳೆಯ ಶಿಸ್ತು ನಿಮ್ಮನ್ನು ನಿಧಾನವಾಗಿ ಮುಂದೆ ಕರೆದೊಯ್ಯುತ್ತದೆ. ನಿಮ್ಮ ಜೀವನ ಬದಲಾಗಬೇಕಾದರೆ ಮೊದಲು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿ. ಅಭ್ಯಾಸಗಳು ಬದಲಾಗಬೇಕಾದರೆ ಶಿಸ್ತನ್ನು ನಿಮ್ಮ ಜೀವನದ ಭಾಗವನ್ನಾಗಿ ಮಾಡಿ. ನಂತರ ಐದನೆಯದು ಯಶಸ್ಸಿಗೆ ದಾರಿ ಸಿದ್ಧವಾಗುತ್ತದೆ. ಸ್ನೇಹಿತರೆ, ಯಶಸ್ಸು ಯಾರಿಗೂ ಒಂದೇ ದಿನದಲ್ಲಿ ಸಿಗುವುದಿಲ್ಲ. ಅದರ ಹಿಂದೆ ಪ್ರತಿದಿನದ ಸಣ್ಣ ಪ್ರಯತ್ನಗಳು
ತಾಳ್ಮೆ ಮತ್ತು ಶಿಸ್ತು ಇರುತ್ತದೆ. ಶಿಸ್ತು ಇರುವಂತಹ ವ್ಯಕ್ತಿಗೆ ಫಲಿತಾಂಶ ತಕ್ಷಣ ಸಿಗದಿದ್ದರೂ ತನ್ನ ಪ್ರಯತ್ನವನ್ನು ನಿಲ್ಲಿಸುವುದಿಲ್ಲ. ಇಂದು ಮಾಡಿದ ಸಣ್ಣ ಕೆಲಸವೇ ನಾಳೆಯ ದೊಡ್ಡ ಸಾಧನೆಗೆ ಅಡಿಪಾಯವಾಗುತ್ತದೆ. ಕೆಲವೊಮ್ಮೆ ಪರಿಸ್ಥಿತಿ ನಮ್ಮ ಪರವಾಗಿರದೇ ಇರಬಹುದು, ಸೋಲು ಎದುರಾಗಬಹುದು, ನಿರಾಶೆಯಾಗಬಹುದು. ಆದರೆ ಶಿಸ್ತು ನಮ್ಮನ್ನು ಮತ್ತೆ ಎದ್ದು ಪ್ರಯತ್ನಿಸುವಂತೆ ಮಾಡುತ್ತದೆ. ಯಶಸ್ಸು ಪಡೆಯಲು ಕೇವಲ ಕನಸು ಕಾಣುವುದು ಸಾಕಾಗುವುದಿಲ್ಲ. ಆ ಕನಸಿಗಾಗಿ ಪ್ರತಿದಿನ ಸಮಯ ಮೀಸಲಿಡಬೇಕು, ಕಲಿಯಬೇಕು, ತಪ್ಪುಗಳಿಂದ ಪಾಠ ಕಲಿಯಬೇಕು ಮತ್ತು ನಿರಂತರವಾಗಿ ಮುಂದೆ ಸಾಗಬೇಕು. ಯಶಸ್ಸಿಗೆ ಶಾರ್ಟ್ಕಟ್ ಹುಡುಕುವುದಕ್ಕಿಂತ ಶಿಸ್ತಿನಿಂದ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಒಂದು ದಿನ ನೀವು ಬಯಸಿದ ಗುರಿಯ ಹತ್ತಿರ ನಿಂತಿರುತ್ತೀರಿ. ಶಿಸ್ತು ಇಂದು ಕಷ್ಟವಾಗಬಹುದು, ಆದರೆ ಅದೇ ಶಿಸ್ತು ನಾಳೆ ನಿಮ್ಮ ಯಶಸ್ಸಿನ ಕಥೆಯಾಗಬಹುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಶಿಸ್ತು ಇಂದು ಸ್ವಲ್ಪ ಕಷ್ಟ ಕೊಡಬಹುದು, ಆದರೆ ನಾಳೆ ಉತ್ತಮ ಜೀವನವನ್ನು ಕಟ್ಟಿಕೊಡುತ್ತದೆ. ಶಿಸ್ತು ಬದಲಾದರೆ ಅಭ್ಯಾಸ ಬದಲಾಗುತ್ತದೆ, ಅಭ್ಯಾಸ ಬದಲಾದರೆ ಜೀವನ ಬದಲಾಗುತ್ತದೆ.